ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಪೂರ್ವಾರ್ಧದಲ್ಲಿ ಸೋಮಲೋಕ ವರ್ಣನವೆಂಬ 14ನೆಯ ಅಧ್ಯಾಯಕ್ಕೆ ಸ್ವಾಗತ. ಗಣಗಳು ಹೇಳುತ್ತಾರೆ, ಅಯ್ಯ ಶಿವಶರ್ಮನೆ, ಈ ಅಲಕಾ ಪಟ್ಟಣದ ಮುಂದೆ ಸಕಲ ಸಂಪತ್ ಸಮೃದ್ಧಿಯಿಂದ ಶೋಭಿಸುತ್ತಿರುವ ಆ ಮಹಾಪಟ್ಟಣವೇ ಕೈಲಾಸವು. ಈ ಪಟ್ಟಣದಲ್ಲಿ ತಪೋಧನರಾದ ರುದ್ರಭಕ್ತರು ಸತತವೂ ವಾಸ ಮಾಡುತ್ತಿರುತ್ತಾರೆ. ಎಲ್ಲ ಕಾಲಗಳಲ್ಲಿಯೂ ಶಿವನಾಮ ಸ್ಮರಣೆಯನ್ನು ಮಾಡುವವರು, ಶಿವನ ಸಂಬಂಧವಾದ ವ್ರತಗಳನ್ನು ನಡೆಸುವವರು, ಶಿವನಲ್ಲಿಯೇ ಸಮಸ್ತ ಕರ್ಮ ಫಲಗಳನ್ನು ಸಮರ್ಪಿಸಿದವರು, ಎಲ್ಲ ಕಾಲಗಳಲ್ಲಿಯೂ ಶಿವಪೂಜೆಯಲ್ಲಿಯೇ ತೊಡಗಿದವರು ಆದ ಮಹಾ ಶಿವಭಕ್ತರು ಇಲ್ಲಿ ವಾಸಿಸುತ್ತಿರುವರು. ಸ್ವರ್ಗಾದಿ ಭೋಗಗಳು ದೊರಕಬೇಕೆಂಬ ಬಯಕೆಯಿಂದ ಮಾನವರು ಮನೋಹರವಾದ ಈ ರುದ್ರಪುರದಲ್ಲಿ ರುದ್ರ ರೂಪಧರರಾಗಿ ತಪಸ್ಸನ್ನು ಮಾಡುವರು. ಅಜ, ಏಕಪಾದ, ಅಹಿರ್ಬುಜ್ಞ ಮೊದಲಾದ ಏಕಾದಶ ರುದ್ರರು ಎತ್ತಿ ಹಿಡಿದ ತ್ರಿಶೂಲಗಳುಳ್ಳವರಾಗಿ ಇಲ್ಲಿ ಮಹಾಪ್ರಭಾವಶೀಲರಾಗಿರುತ್ತಾರೆ. ಇವರು ಈ ಪಟ್ಟಣದ 8 ಮೂಲೆಗಳನ್ನು ದೇವದ್ರೋಹಿಗಳಾದ ದುಷ್ಟರ ಕೋಟಲೆ ಇಲ್ಲದಂತೆ ರಕ್ಷಿಸುತ್ತಾರೆ. ಅಲ್ಲದೆ ಶಿವಭಕ್ತಿ ಸಂಪನ್ನರಾದ ಜನರಿಗೆ ವರಗಳನ್ನು ದಯಪಾಲಿಸುತ್ತಾರೆ. ಈ ಏಕಾದಶ ರುದ್ರರು ಸಹ ವಾರಾಣಸಿ ಪಟ್ಟಣವನ್ನು ಸೇರಿ ಪೂರ್ವದಲ್ಲಿ ಶುಭಪ್ರದವಾದ ಈಶಾನೇಶ ಮಹಾಲಿಂಗವನ್ನು ಸ್ಥಾಪಿಸಿ ತಪಸ್ಸನ್ನು ಮಾಡಿರುತ್ತಾರೆ. ಈಶಾನೇಶ್ವರನ ಪ್ರಸಾದದಿಂದಲೇ ಈ ರುದ್ರರು ಈ ಈಶಾನಪುರದಲ್ಲಿ ಈಶಾನ ದಿಗೀಶ್ವರರಾಗಿ ಜಟಾಮುಕುಟ ಮಂಡಿತರಾಗಿ ಒಂದಿಗೆಯೇ ಒಟ್ಟಿಗೆ ಸಂಚರಿಸುತ್ತಿರುತ್ತಾರೆ. ಪಾಲನೇತ್ರವು, ನೀಲಕಂಠವು, ಶುದ್ಧ ಸ್ಫಟಿಕ ದೇಹವು ಉಳ್ಳವರಾಗಿ ವೃಷಭ ವಾಹನರಾಗಿ ಭೂಲೋಕದಲ್ಲಿರುವ ಅಸಂಖ್ಯ ಸಹಸ್ರಾಧಿಕರಾದ ಯಾವ ರುದ್ರರು ಇರುವರೋ ಅವರು ಸಹ ಈ ಈಶಾನಪುರಿಯಲ್ಲಿ ಸಕಲ ಭೋಗ ಸಮೃದ್ಧಿಯುಳ್ಳವರಾಗಿ ವಾಸ ಮಾಡುತ್ತಿರುತ್ತಾರೆ. ಕಾಶಿ ಕ್ಷೇತ್ರದಲ್ಲಿಯೂ ದೇಶಾಂತರಗಳಲ್ಲಿಯೂ ಈಶಾನೇಶ್ವರನನ್ನು ಪೂಜಿಸಿ ಕಾಲಕ್ರಮದಲ್ಲಿ ಮೃತಿಪಟ್ಟವರು ಆ ಪುಣ್ಯದಿಂದ ಈ ಶಿವಪುರಿಯಲ್ಲಿ ಪುರೋಹಿತರಾಗಿ ಹುಟ್ಟುತ್ತಾರೆ. ಅಷ್ಟಮಿಯಲ್ಲಿಯೂ ಚತುರ್ದಶಿಯಲ್ಲಿಯೂ ಈಶಾನೇಶ್ವರನನ್ನು ಯಾರು ಪೂಜಿಸುತ್ತಾರೆಯೋ ಅವರು ಇಹಪರಗಳೆರಡರಲ್ಲಿಯೂ ನಿಸ್ಸಂಶಯವಾಗಿಯೂ ರುದ್ರರೆಂದೇ ತಿಳಿಯತಕ್ಕದ್ದು. ಚತುರ್ದಶಿಯ ದಿನದಂದು ಉಪವಾಸವನ್ನು ಮಾಡಿ ಈಶಾನೇಶ್ವರನ ಸನ್ನಿಧಿಯಲ್ಲಿ ಜಾಗರಣೆಯನ್ನು ಮಾಡುವ ಮಾನವನು ಮತ್ತೆ ಗರ್ಭವಾಸದ ದುಃಖವನ್ನು ಅನುಭವಿಸುವುದಿಲ್ಲ. ಇಂತು ಆ ಸ್ವರ್ಗ ಮಾರ್ಗದಲ್ಲಿ ವಿಷ್ಣೋತ್ತಮನಾದ ಶಿವಶರ್ಮನು ವಿಷ್ಣುಗಣಗಳು ವಿಸ್ತರಿಸಿ ಹೇಳಿದ ಪುಣ್ಯ ಕಥೆಯನ್ನು ಕೇಳುತ್ತಾ ಆ ಈಶಾನ ಲೋಕಕ್ಕೂ ಮೇಲ್ಭಾಗದಲ್ಲಿ ಸರ್ವೇಂದ್ರಿಯಗಳನ್ನು ಮನಸ್ಸನ್ನು ಒಂದೇ ತಡವೆಗೆ ಬಹುವಾಗಿ ಆಹ್ಲಾದಗೊಳಿಸುತ್ತಾ ಆ ಹಗಲಲ್ಲಿಯೂ ಹೊಳೆಯುತ್ತಿರುವ ಚಂದ್ರಕಾಂತಿಯನ್ನು ಕಂಡು, ಎಲೈ ಪಾರ್ಷದರೆ, ಅತ್ಯಾಶ್ಚರ್ಯಕರವಾಗಿ ಮನಸ್ಸನ್ನು ಆಹ್ಲಾದಗೊಳಿಸುತ್ತಿರುವ ಈ ಲೋಕವು ಯಾವುದು ಎಂದು ಕೇಳಿದನು. ವಿಷ್ಣು ಕಿಂಕರರು ಅವನನ್ನು ಕುರಿತು ಹೀಗೆಂದರು. ಗಣಗಳು ಹೇಳುತ್ತಾರೆ, ಎಲೈ ಮಹಾಭಾಗನಾದ ಶಿವಶರ್ಮನೆ, ಈ ಪಟ್ಟಣವು ಅಮೃತವನ್ನು ಮಳೆಗೆರೆವ ಕಿರಣಗಳಿಂದ ಜಗತ್ತನ್ನೇ ಆಪ್ಯಾಯನಗೊಳಿಸುವ ಚಂದ್ರನದು. ಈತನ ತಂದೆಯಾದ ಭಗವಾನ್ ಅತ್ರಿ ಮುನಿಯು ಪ್ರಜಾಸೃಷ್ಟಿಯನ್ನು ಮಾಡಬಯಸಿದ ಬ್ರಹ್ಮನ ಮನಸ್ಸಿನಿಂದ ಜನಿಸಿದನು. ಅತ್ರಿ ಮಹರ್ಷಿಯು 3,000 ದಿವ್ಯ ವರ್ಷಗಳ ಕಾಲ ಅನುತ್ತರವೆಂಬ ತಪಸ್ಸನ್ನೆಸಗಿದನೆಂದು ನಾವು ಕೇಳಿದ್ದೇವೆ. ಆಗ ಆತನ ರೇತಸ್ಸೆಲ್ಲವೂ ನೆತ್ತಿಗೆ ಏರಿ ಬಂದು ಅಮೃತವಾಗಿ ಪರಿಣಮಿಸಿ 2 ಕಣ್ಣುಗಳಿಂದಲೂ 10 ಬಗೆಯಾಗಿ ಹರಿದು ದಶ ದಿಶೆಗಳನ್ನು ಬೆಳಗಿಸಿತು. ಆ ಸಮಯದಲ್ಲಿ ದಿಗಂಗನೆಯರು ಬ್ರಹ್ಮನಿಂದ ಅಜ್ಞಪ್ತರಾಗಿ ಆ ಗರ್ಭವನ್ನು ಧರಿಸಿದರು. ಆದರೆ ಅವರು ಅದನ್ನು ಧಾರಣೆ ಮಾಡಲು ಸಮರ್ಥರಾಗದೆ ಹೋದರು. ಆ ದಿಗಂಗನೆಯರು ಅತ್ರಿಮುನಿಯ ಗರ್ಭವನ್ನು ಧಾರಣೆ ಮಾಡಲು ಅಶಕ್ತರಾಗುತ್ತಲೇ ಅವರೊಡನೆ ಸೋಮರೂಪವಾಗಿದ್ದ ಈ ಗರ್ಭವು ಭೂಮಿಗೆ ಬಿದ್ದಿತು. ಹೀಗೆ ಭೂಮಿಗೆ ಬಿದ್ದು ಹೋದ ಸೋಮನನ್ನು ಕಂಡು ಲೋಕಪಿತಾಮಹನಾದ ಬ್ರಹ್ಮನು ಅವನನ್ನು ಒಡನೆಯೇ ಸಮಸ್ತ ಲೋಕಗಳಿಗೂ ಹಿತವನ್ನು ಉಂಟು ಮಾಡುವ ಅಪೇಕ್ಷೆಯಿಂದ ರಥವೇರಿಸಿದನು. ಉತ್ತಮವಾದ ಆ ರಥದಲ್ಲಿ ಕುಳ್ಳಿರಿಸಿ ಆ ಬ್ರಹ್ಮದೇವನು ಅವನನ್ನು 21 ಬಾರಿ ಅಸಮುದ್ರಾಂತವಾದ ಈ ಭೂಮಂಡಲಕ್ಕೆ ಪ್ರದಕ್ಷಿಣೆ ಮಾಡಿಸಿದನು. ಆತನ ಯಾವ ತೇಜಸ್ಸು ಜಾರಿ ನೆಲವನ್ನು ಸೇರಿತೋ ಅದರಿಂದಲೇ ಔಷಧಿಗಳೆಲ್ಲ ಉದಿಸಿದವು. ಅವುಗಳಿಂದಲೇ ಜಗತ್ತು ಪೋಷಿಸಲ್ಪಡುತ್ತಿದೆ. ಪೂಜ್ಯನಾದ ಆ ಸೋಮನು ಈ ರೀತಿಯಾದ ತೇಜಸ್ಸನ್ನು ಪಡೆದು ಸಾಕ್ಷಾತ್ ಬ್ರಹ್ಮನಿಂದಲೇ ಬೆಳೆಸಲ್ಪಟ್ಟು ಆದ್ಯವೂ ಪರಮ ಪಾವನವೂ ಆದ ಅವಿಮುಕ್ತ ಕ್ಷೇತ್ರವನ್ನು ಸೇರಿ ಚಂದ್ರೇಶ್ವರನೆಂಬ ಅಮೃತಲಿಂಗವನ್ನು ಸ್ಥಾಪಿಸಿ 100 ಪದ್ಮಗಳ ಕಾಲ ತಪಸ್ಸನ್ನು ಮಾಡಿ ದೇವದೇವನು ಪಿನಾಕಪಾಣಿಯೂ ಆದ ವಿಶ್ವೇಶ್ವರನ ಅನುಗ್ರಹದಿಂದ ಬೀಜೌಷಧಿಗಳಿಗೂ ಜಲಗಳಿಗೂ ಬ್ರಾಹ್ಮಣರಿಗೂ ದೊರೆಯಾದನು. ಎಲೈ ಶಿವಶರ್ಮನೆ,
ಈ ಸೋಮನು ಅವಿಮುಕ್ತ ಕ್ಷೇತ್ರದಲ್ಲಿ ಒಂದು ಕೂಪವನ್ನು ನಿರ್ಮಿಸಿದ್ದಾನೆ. ಅದಕ್ಕೆ ಅಮೃತೋದ ಎಂದು ಹೆಸರು. ಆ ಕೂಪದ ಜಲವನ್ನು ಪಾನ ಮಾಡುವುದರಿಂದಲೂ ಸ್ನಾನ ಮಾಡುವುದರಿಂದಲೂ ಮಾನವನಿಗೆ ಅಜ್ಞಾನವು ತೊಲಗಿ ಹೋಗುತ್ತದೆ. ಪರಮೇಶ್ವರನು ಈ ಸೋಮನ ತಪಸ್ಸಿಗೆ ಮೆಚ್ಚಿ ಜಗತ್ತನ್ನೇ ಸಂಜೀವನಗೊಳಿಸುವ ಉತ್ತಮೋತ್ತಮವಾದ ಅವನೊಂದು ಕಲೆಯನ್ನು ತಾನಾಗಿಯೇ ಸ್ವೀಕರಿಸಿ ತಲೆಯಲ್ಲಿ ಧರಿಸಿದನು. ಇದಾದ ತರುವಾಯ ಒಮ್ಮೆ ಈ ಚಂದ್ರನು ದಕ್ಷ ಪ್ರಜಾಪತಿಯ ಶಾಪಕ್ಕೊಳಗಾಗಿ ತಿಂಗಳಲ್ಲಿ 15 ದಿನಗಳ ಕಾಲ ಕ್ಷಯಿಸಿದರೂ ಮತ್ತೆ ವೃದ್ಧಿಯನ್ನು ಪಡೆದು ಜಗತ್ತನ್ನೇ ಆಪ್ಯಾಯನಗೊಳಿಸುತ್ತಿರುವನು. ಎಲೈ ವಿಪ್ರನೇ, ಸೋಮಯಾಗವನ್ನು ಮಾಡಿದವರಲ್ಲಿ ಅಗ್ಗಳೆಯನಾದ ಈ ಸೋಮನು ಮಹಾರಾಜಾಧಿಪತ್ಯವನ್ನು ಪಡೆದು ಲಕ್ಷಗಟ್ಟಲೆ ದಕ್ಷಿಣೆಗಳನ್ನೊಳಗೊಂಡ ರಾಜಸೂಯ ಯಾಗವನ್ನು ಮಾಡಿದನು. ಅಯ್ಯ ಬ್ರಾಹ್ಮಣನೇ, ಈತನು ರಾಜಸೂಯ ಯಾಗದ ಸಮಯದಲ್ಲಿ ಸದಸ್ಯರಾಗಿದ್ದ ಬ್ರಹ್ಮರ್ಷಿ ಮುಖ್ಯರಿಗೆ 3 ಲೋಕಗಳನ್ನೇ ದಕ್ಷಿಣೆಯಾಗಿ ಕೊಟ್ಟನೆಂದು ನಾವು ಕೇಳಿದ್ದೇವೆ. ಎಲೈ ವಿಪ್ರನೇ, ಸೋಮಯಾಗವನ್ನು ಮಾಡಿದವರಲ್ಲಿ ಅಗ್ಗಳೆಯನಾದ ಈ ಸೋಮನು ಮಹಾರಾಜಾಧಿಪತ್ಯವನ್ನು ಪಡೆದು ಲಕ್ಷಗಟ್ಟಲೆ ದಕ್ಷಿಣೆಯನ್ನೊಳಗೊಂಡ ರಾಜಸೂಯ ಯಾಗವನ್ನು ಮಾಡಿದನು. ಅಯ್ಯ ಬ್ರಾಹ್ಮಣನೇ, ಈತನು ಆ ರಾಜಸೂಯ ಯಾಗದ ಸಮಯದಲ್ಲಿ ಸದಸ್ಯರಾಗಿದ್ದ ಬ್ರಹ್ಮರ್ಷಿ ಮುಖ್ಯರಿಗೆ 3 ಲೋಕಗಳನ್ನೇ ದಕ್ಷಿಣೆಯಾಗಿ ಕೊಟ್ಟನೆಂದು ನಾವು ಕೇಳಿದ್ದೇವೆ. ಹಿರಣ್ಯ ಗರ್ಭನಾದ ಬ್ರಹ್ಮ, ಭಗವಾನ್ ಅತ್ರಿ ಮಹರ್ಷಿ, ಭೃಗು ಮೊದಲಾದವರು ಆ ಸೋಮಯಾಗದಲ್ಲಿ ಋತ್ವಿಜರಾಗಿದ್ದರು. ಸಾಕ್ಷಾತ್ ಶ್ರೀಮನ್ನಾರಾಯಣನು ಅನೇಕ ಮುನಿಗಳೊಡಗೂಡಿ ಸದಸ್ಯನಾಗಿದ್ದನು. ಆ ಸಮಯದಲ್ಲಿ ಸಿನಿಮಾಲಿ, ಕುಹು, ದ್ಯುತಿ, ಪುಷ್ಟಿ, ಪ್ರಭಾ, ವಸು, ಕೀರ್ತಿ, ಧೃತಿ, ಲಕ್ಷ್ಮಿ ಎಂಬ 9 ಮಂದಿ ದೇವಿಯರು ಈ ಸೋಮಯಾಗವನ್ನು ಸೇವಿಸುತ್ತಿದ್ದರು. ಈ ಯಜ್ಞಕರ್ಮದಿಂದ ಅವನು ಉಮಾಸಹಿತನಾದ ರುದ್ರನನ್ನು ತೃಪ್ತಿಗೊಳಿಸಿ ಸೋಮನಾದ ಆ ಶಂಭುವಿನ ಅನುಗ್ರಹದಿಂದಲೇ ಸೋಮನೆಂಬ ಪ್ರಖ್ಯಾತಿಯನ್ನು ಪಡೆದನು. ಅಯ್ಯ ಶಿವಶರ್ಮನೆ, ಈ ಸೋಮನು ಆ ಅವಿಮುಕ್ತ ಕ್ಷೇತ್ರದಲ್ಲಿಯೇ ಪರಮ ದುಷ್ಕರವಾದ ತಪಸ್ಸನ್ನೆಸಗಿದನು. ಅಲ್ಲಿಯೇ ಚಂದ್ರೇಶ್ವರನ ಮುಂಗಡೆ ರಾಜಸೂಯ ಯಾಗವನ್ನು ಮಾಡಿದನು. ಇವನಿತ್ತ ದಕ್ಷಿಣೆಗಳಿಂದ ಪ್ರೀತರಾದ ಬ್ರಾಹ್ಮಣರು, ಅಯ್ಯ ಕಲಾನಿಧಿಯೇ, 3 ಲೋಕಗಳನ್ನೇ ದಕ್ಷಿಣೆಯನ್ನಾಗಿ ಕೊಟ್ಟ ನೀನು ಬ್ರಾಹ್ಮಣರಿಗೆಲ್ಲ ದೊರೆಯಾಗಿರು ಎಂದು ಹೇಳಿದುದು ಇಲ್ಲಿಗೆ. ಆ ಪ್ರದೇಶದಲ್ಲಿಯೇ ಅವನು ದೇವದೇವನಾದ ವಿರೂಪಾಕ್ಷನ ದೃಷ್ಟಿಗೆ ಬಿದ್ದನು. ಪ್ರೀತ ಮನಸ್ಕನಾದ ಆ ಪರಮೇಶ್ವರನು 3 ಲೋಕಗಳಿಗೂ ಆಹ್ಲಾದವನ್ನು ಉಂಟು ಮಾಡಲೋಸುಗ ಅವನ ತಪೋಬಲದ ಪ್ರಭಾವದಿಂದ, ಅಯ್ಯ ಸೋಮನೆ, ನೀನು ನನ್ನ ಮತ್ತೊಂದು ಮೂರ್ತಿ ಸ್ವರೂಪನು. ಜಗತ್ತು ನೀನು ಉದಿಸಿದೊಡನೆಯೇ ಆನಂದಿಸುತ್ತದೆ. ಸೂರ್ಯನ ತಾಪಕ್ಕೊಳಗಾದ ತಳಮಳಗೊಂಡ ಚರಾಚರಾತ್ಮಕವಾದ ಈ ಜಗತ್ತೆಲ್ಲವೂ ಅಮೃತಪೂರ್ಣವಾದ ನಿನ್ನ ಕರಗಳ ಸ್ಪರ್ಶವನ್ನು ತಳೆದೊಡನೆಯೇ ಆ ತಾಪವನ್ನು ತೊರೆದು ಶಾಂತಿಯನ್ನು ಪಡೆಯುತ್ತದೆ. ಎಲೈ ಶಿವಶರ್ಮನೆ, ಆ ಮಹೇಶ್ವರನು ಹೀಗೆ ಹೇಳಿದ ಬಳಿಕ ಅವನ ವಿಷಯದಲ್ಲಿ ಬಹಳವಾಗಿ ಸಂತೋಷಗೊಂಡು ಇನ್ನೂ ಅನೇಕ ವರಗಳನ್ನು ಕೊಟ್ಟನು. ಎಲೈ ದ್ವಿಜರಾಜನೇ, ನೀನು ಈ ಪ್ರದೇಶದಲ್ಲಿ ಮಾಡಿದ ಅತ್ಯುಗ್ರವಾದ ತಪಸ್ಸು, ನನಗೆ ನಿವೇದಿಸಿದ ಯಜ್ಞಕ್ರಿಯೆಯು, ಇಲ್ಲಿ ಸ್ಥಾಪಿಸಿದ ಚಂದ್ರೇಶ್ವರವೆಂಬ ಶಿವಲಿಂಗವು ಬಹು ಪವಿತ್ರವಾದುದು. ಅಯ್ಯ ಸೋಮನೆ, ನಾನು ನಿನ್ನ ಹೆಸರಿನ ಲಿಂಗದಲ್ಲಿ ಪ್ರತಿ ತಿಂಗಳ ಪೂರ್ಣಿಮೆಯಲ್ಲಿಯೂ ಸರ್ವಾಂತರ್ಯಾಮಿಯಾಗಿದ್ದು 3 ಲೋಕದ ಐಶ್ವರ್ಯದಿಂದೊಡಗೂಡಿ ಹಗಲಿರುಳು ವಾಸ ಮಾಡುತ್ತೇನೆ. ಆದುದರಿಂದ ಪೂರ್ಣಿಮೆಯಂದು ಇಲ್ಲಿ ಮಾನವರು ಎಸಗುವ ಜಪ, ಹೋಮ, ಅರ್ಚನೆ, ಧ್ಯಾನ, ದಾನ, ಬ್ರಾಹ್ಮಣ ಭೋಜನ, ಮಹಾಪೂಜೆ ಇವೆಲ್ಲವೂ ಎಷ್ಟೇ ಸ್ವಲ್ಪವಾಗಿದ್ದರೂ ನನಗೆ ಅತ್ಯಂತ ಪ್ರೀತಿಕರವಾಗುತ್ತದೆ. ಇಷ್ಟೇ ಅಲ್ಲದೆ ಭಕ್ತ ಜನರು ಈ ಪ್ರದೇಶದಲ್ಲಿ ಜೀರ್ಣೋದ್ಧಾರಾದಿ ಕಾರ್ಯಗಳನ್ನು ಮಾಡುವುದು, ನೃತ್ಯಗಳನ್ನು ನಡೆಸಿ ನನಗೆ ನಿವೇದಿಸುವುದು, ಧ್ವಜಾರೋಹಣದಿಂದ ಮೊದಲುಗೊಂಡು ರಥಾರೋಹಣದವರೆಗಿನ ಕಾರ್ಯಗಳನ್ನು ಮಾಡಿ ತಪಸ್ವಿಗಳನ್ನು ಯತಿಗಳನ್ನು ತೃಪ್ತಿಗೊಳಿಸುವುದು, ಈ ಎಲ್ಲ ಸತ್ಕರ್ಮಗಳು ನನಗೆ ಅತ್ಯಂತ ಪ್ರೀತಿಯನ್ನು ಉಂಟು ಮಾಡುತ್ತವೆ. ಚಂದ್ರೇಶ್ವರನ ಸನ್ನಿಧಿಯಲ್ಲಿ ಮಾಡಿದ ಯಾವುದೇ ಕಾರ್ಯವಾದರೂ ಅನಂತವಾಗುತ್ತದೆ. ಎಲೈ ಕಲಾನಿಧಿಯೇ, ನಿನಗೆ ಮತ್ತೊಂದು ರಹಸ್ಯವನ್ನು ಹೇಳುತ್ತೇನೆ ಕೇಳು. ಈ ರಹಸ್ಯವನ್ನು ಭಕ್ತರಲ್ಲದವರಿಗೂ, ನಾಸ್ತಿಕರಿಗೂ, ವೇದ ದೂಷಕರಿಗೂ ಹೇಳಬಾರದು. ಎಲೈ ಸೋಮನೆ, ಸೋಮವಾರ ಅಮಾವಾಸ್ಯೆ 2 ಕೂಡಿದಂದು ಬಹು ಪವಿತ್ರವಾದ ದಿನವೆನಿಸುವುದು. ಆ ದಿನದ ಹಿಂದಿನ ದಿನವಾದ ಚತುರ್ದಶಿಯಂದು ಸತ್ಪುರುಷರು ಉಪವಾಸ ವ್ರತವನ್ನು ಬಹು ಅಕ್ಕರೆಯಿಂದ ಮಾಡಬೇಕು. ಎಲೈ ಸೋಮನೆ, ಆಲಿಸು. ಆ ಹಿಂದಿನ ತ್ರಯೋದಶಿಯ ದಿನ ನಿತ್ಯ ಕ್ರಿಯೆಗಳನ್ನೆಲ್ಲ ನಿರ್ವಹಿಸಿಯಾದ ಮೇಲೆ ಶನಿ ಪ್ರದೋಷ ಸಮಯದಲ್ಲಿ ಚಂದ್ರೇಶ್ವರ ಲಿಂಗವನ್ನು ಪೂಜಿಸಿ ಒಪ್ಪತ್ತು ಊಟ ಮಾಡಿ ನಿಯಮವನ್ನು ತೊಟ್ಟು ಮಾರನೆಯ ಚತುರ್ದಶಿಯ ದಿನ ಉಪವಾಸವನ್ನು ಮಾಡಿ ರಾತ್ರಿ ಜಾಗರಣೆ ಎಂದಿದ್ದು ಪ್ರಾತಃ ಕಾಲಕ್ಕೆದ್ದು ಸೋಮ ಕುಹು ಯೋಗದಲ್ಲಿ ಚಂದ್ರೋದ ಕೂಪದಲ್ಲಿ ಸ್ನಾನ ಮಾಡಿ ಶಾಸ್ತ್ರೋಕ್ತವಾಗಿ ಸಂಧ್ಯಾದಿ ಸಮಸ್ತ ಕರ್ಮಗಳನ್ನು ಮುಗಿಸಿಕೊಂಡು ಚಂದ್ರೋದ ಕೂಪದ ಸಮೀಪದಲ್ಲಿರುವ ಸಮಸ್ತ ತೀರ್ಥಗಳಲ್ಲಿಯೂ ವಿಧಿಯನ್ನು ಅನುಸರಿಸಿ ತೀರ್ಥ ಶ್ರಾದ್ದವನ್ನು ಮಾಡಬೇಕು.
ಈ ತೀರ್ಥ ಶ್ರಾದ್ದವನ್ನು ಮಾಡುವಾಗ ಆ ಆ ವಾಹನ ಅರ್ಘ್ಯಗಳನ್ನು ಬಿಟ್ಟು ವಸು ರುದ್ರ ಆದಿತ್ಯ ಪುರುಷ ತ್ರಯವನ್ನು ಮಾತಾಮಹರು, ಅಂತೆಯೇ ಗೋತ್ರಜರು, ಗುರುಗಳು, ಮಾವ, ಇತರ ಬಂಧುಗಳು ಇವರ ಹೆಸರುಗಳನ್ನು ಹೇಳಿಕೊಂಡು ಪಿಂಡದಾನವನ್ನು ಮಾಡತಕ್ಕದ್ದು. ಹೀಗೆ ಚಂದ್ರೋದ ತೀರ್ಥದಲ್ಲಿ ಶ್ರದ್ಧೆಯಿಂದ ಆಚರಿಸಿದ ಶ್ರಾದ್ದ ಕರ್ಮದಿಂದ ಸಮಸ್ತ ಪಿತೃದೇವತೆಗಳು ಗಯೆಯಲ್ಲಿ ಶ್ರಾದ್ದವನ್ನು ಮಾಡಿ ಪಿಂಡ್ ಪ್ರದಾನ ಮಾಡಿದುದರಿಂದ ಎಂತೋ ಅಂತೂ ಸಂತೋಷಗೊಳ್ಳುತ್ತಾರೆ. ಈ ಚಂದ್ರೋದ ತೀರ್ಥದಲ್ಲಿ ತೀರ್ಥ ಶ್ರಾದ್ದವನ್ನು ಎಸಗಿದ ಮಾನವನು ಗಯಾ ಶ್ರಾದ್ದದಿಂದ ಎಂತೋ ಅಂತೂ ಪಿತೃಋಣದಿಂದ ವಿಮುಕ್ತನಾಗುತ್ತಾನೆ. ಮಾನವನು ಚಂದ್ರೇಶ್ವರನ ಸಂದರ್ಶನಕ್ಕಾಗಿ ಬಂದೊಡನೆಯೇ ಅವನ ಪೂರ್ವ ಪಿತಾಮಹರೆಲ್ಲರೂ ಇವನು ಚಂದ್ರೋದ ತೀರ್ಥದಲ್ಲಿ ನಮಗೆ ತರ್ಪಣವನ್ನು ಕೊಡುತ್ತಾನೆ. ಒಂದು ವೇಳೆ ನಮ್ಮ ದುರದೃಷ್ಟದಿಂದ ಇವನೇನಾದರೂ ತರ್ಪಣವನ್ನು ಕೊಡದಿದ್ದರೂ ಇವನು ಆ ಚಂದ್ರೋದ ತೀರ್ಥವನ್ನು ಸ್ಪರ್ಶಿಸುವುದರಿಂದಾದರೂ ನಮಗೆ ತೃಪ್ತಿಯುಂಟಾಗುತ್ತದೆ. ಒಂದು ವೇಳೆ ಇವನು ಆ ತೀರ್ಥ ಸ್ಪರ್ಶನವನ್ನು ಮಾಡದೆ ಅದನ್ನು ಸಂದರ್ಶಿಸಿದರೂ ಸಾಕು, ನಮಗೆ ತೃಪ್ತಿಯಾದೀತು ಎಂದು ಸಂತುಷ್ಟರಾಗಿ ಆ ಸಂತೋಷ ಭರದಿಂದ ನರ್ತಿಸುತ್ತಾರೆ. ಅಯ್ಯ ಚಂದ್ರನೇ, ಹೀಗೆ ತೀರ್ಥಯಾತ್ರೆಯ ವ್ರತವನ್ನು ತೊಟ್ಟ ಮಾನವೋತ್ತಮನು ಚಂದ್ರೋದ ತೀರ್ಥದಲ್ಲಿ ಶ್ರಾದ್ದವನ್ನು ಮಾಡಿ ಚಂದ್ರೇಶ್ವರನನ್ನು ದರ್ಶನ ಸ್ಪರ್ಶನಾದಿಗಳಿಂದ ಸೇವಿಸಿ ವಿಪ್ರರನ್ನು ಯತಿಗಳನ್ನು ತೃಪ್ತಿಗೊಳಿಸಿ ಆ ತರುವಾಯ ಪಾರಣೆಯನ್ನು ಮಾಡಬೇಕು. ಹೀಗೆ ಕಾಶಿ ಕ್ಷೇತ್ರದಲ್ಲಿ ಅಮಾ ಸೋಮವಾರದಂದು ಚಂದ್ರೇಶ್ವರನ ಸನ್ನಿಧಿಯಲ್ಲಿ ವ್ರತವನ್ನು ಮಾಡಿದ್ದಾದರೆ, ಎಲೈ ಚಂದ್ರನೇ, ಮಾನವನು ನನ್ನ ಅನುಗ್ರಹದಿಂದ ಋಣತ್ರಯ ವಿಮುಕ್ತನಾಗುತ್ತಾನೆ. ಈ ಚಂದ್ರೇಶ್ವರ ದೇವಾಲಯದಲ್ಲಿ ಕಾಶಿ ಕ್ಷೇತ್ರ ನಿವಾಸಿಗಳೆಲ್ಲರೂ ತಾರಕ ಮಂತ್ರಜ್ಞಾನ ಲಾಭಕ್ಕಾಗಿಯೂ ಕ್ಷೇತ್ರ ವಿಘ್ನಗಳ ನಿವಾರಣೆಗಾಗಿಯೂ ಚೈತ್ರ ಮಾಸದ ಚಿತ್ತ ನಕ್ಷತ್ರಯುಕ್ತವಾದ ಮಹಾಪೂರ್ಣಿಮೆಯಲ್ಲಿ ಯಾತ್ರೆಯನ್ನು ನಡೆಸತಕ್ಕದ್ದು. ಚಂದ್ರೇಶ್ವರನನ್ನು ಪೂಜಿಸಿದವನು ಎಲ್ಲಿಯೇ ವಾಸ ಮಾಡುತ್ತಿದ್ದರೂ ಪಾಪ ಸಮೂಹಗಳನ್ನು ಭೇದಿಸಿಕೊಂಡು ಕಾಲಾನಂತರದಲ್ಲಿ ಸೋಮಲೋಕವನ್ನು ಸೇರುತ್ತಾನೆ. ಕಲಿಯುಗದಲ್ಲಿ ಚಂದ್ರೇಶ್ವರನ ಮಹಿಮೆಯು ಪುಣ್ಯಶಾಲಿಗಳಲ್ಲದವರಿಗೆ ತಿಳಿಯುವುದಿಲ್ಲ. ಇದಂತಿರಲಿ, ಎಲೈ ನಿಶಾಪತಿಯೇ, ನಿನಗೆ ಉತ್ತಮೋತ್ತಮವಾದ ಮತ್ತೊಂದು ರಹಸ್ಯವನ್ನು ಹೇಳುತ್ತೇನೆ. ಈ ಚಂದ್ರೇಶ್ವರನ ಸನ್ನಿಧಿಯಲ್ಲಿಯೇ ವಿರಾಜಿಸುತ್ತಿರುವ ಸಿದ್ಧಯೋಗೀಶ್ವರ ಪೀಠವು ಸಮಸ್ತರಿಗೂ ಸಿದ್ಧಿಪ್ರದವಾದುದು. ಸುರಾಸುರ ಗಂಧರ್ವ ನಾಗ ವಿದ್ಯಾಧರ ರಾಕ್ಷಸ ಗುಹ್ಯಕ ಯಕ್ಷ ಕಿನ್ನರ ನರವೃಂದಗಳಲ್ಲಿ 7 ಕೋಟಿಗಳು ಇಲ್ಲಿ ನೆಲೆಸಿರುವ ಚಂದ್ರೇಶ್ವರನಾದ ನನ್ನ ಮುಂಗಡೆ ಸಿದ್ಧಿಯನ್ನು ಪಡೆದರು. ಯಾವ ಮಾನವನು 6 ತಿಂಗಳ ಕಾಲ ನಿಯತಾಹಾರಿಯಾಗಿ ಇಲ್ಲಿರುವ ವಿಶ್ವೇಶ್ವರಿಯನ್ನು ಧ್ಯಾನ ಮಾಡುತ್ತಾ ಕಾಲ ಕಳೆಯುವನು, ಅವನು ಚಂದ್ರೇಶ್ವರನ ಅರ್ಚನೆಗಾಗಿ ಬರುವ ಸಿದ್ಧರನ್ನು ನನ್ನ ಮುಂಗಡೆಯೇ ಕಾಣುತ್ತಾನೆ. ಸಾಕ್ಷಾತ್ ಯೋಗೀಶ್ವರಿಯಾದ ವಿಶ್ವೇಶ್ವರಿಯೇ ಅವನಿಗೆ ಸಿದ್ಧಿದಾಯಕಳಾಗುತ್ತಾಳೆ. ಎಲೈ ಸೋಮನೆ, ಈ ಸಿದ್ಧಯೋಗೀಶ್ವರಿಯ ಕಟಾಕ್ಷ ವೀಕ್ಷಣದಿಂದಲೇ ನಿನಗೂ ಈ ಸಿದ್ಧಿ ಉಂಟಾಗಿತು. ಭೂಲೋಕದಲ್ಲಿ ಸಾಧಕನಿಗೆ ಸಿದ್ಧಿಯನ್ನು ದೊರಕಿಸಿಕೊಡುವ ಸಿದ್ಧಪೀಠಗಳು ಅನೇಕವಿರುವವು. ಆದರೂ ಬಹುಬೇಗನೆಗೆ ಸಿದ್ಧಿಯನ್ನು ದೊರಕಿಸುವ ಈ ಯೋಗೀಶ್ವರಿ ಪೀಠಕ್ಕೆ ಸಮಾನವಾದುದು ಯಾವುದೂ ಇಲ್ಲ. ಎಲೈ ಚಂದ್ರನೇ, ನೀನೇ ಸಾಕ್ಷಾತ್ತಾಗಿ ನಿನ್ನ ಹೆಸರಿನಿಂದ ಚಂದ್ರೇಶ್ವರ ಲಿಂಗವನ್ನು ಸ್ಥಾಪಿಸಿರುವ ಈ ಪ್ರದೇಶದಲ್ಲಿ ಬೆಳಗುತ್ತಿರುವ ಈ ಮಹಾಪೀಠವು ಪುಣ್ಯಶಾಲಿಗಳಲ್ಲದ ಮಾನವರಿಗೆ ಗೋಚರವಾಗುವುದಿಲ್ಲ. ಜಿತಕಾಮರು, ಕಾಮ ಕ್ರೋಧ ಲೋಭಗಳನ್ನು ತೊರೆದವರು, ಸ್ಪೃಹೆ ಇಲ್ಲದವರು, ಅಹಂಕಾರ ವಿವರ್ಜಿತರು ಆದ ಮಾನವೋತ್ತಮರು ಮಾತ್ರ ಅತ್ಯುತ್ತಮಳು, ಹಿತಕರಳು, ನನ್ನ ಶಕ್ತಿ ಸ್ವರೂಪಿಣಿಯೂ ಆದ ಈ ಯೋಗೀಶ್ವರಿಯನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತಾರೆ. ಎಲೈ ಶಶಿಯೇ, ಪ್ರತಿ ಅಷ್ಟಮಿ ಚತುರ್ದಶಿಯ ದಿನಗಳಲ್ಲಿ ಯಾವ ಭಕ್ತ ಮಹಾಜನರು ಇಲ್ಲಿ ಅಗೋಚರವಾದ ರೂಪವನ್ನೊಳಗೊಂಡು ಸೌಭಾಗ್ಯ ದೇವತೆಯಾಗಿ ಪಿಂಗಳ ಎಂಬ ಹೆಸರಿನಿಂದ ಸರ್ವಸಿದ್ಧಿಪ್ರದಳಾಗಿರುವ ಸಿದ್ಧಯೋಗೀಶ್ವರಿ ದೇವಿಯು ಮಂಡಿಸಿರುವ ಪೀಠವನ್ನು ಧೂಪ ದೀಪ ನೈವೇದ್ಯಾದಿಗಳಿಂದಲೂ ಅರ್ಘ್ಯಪಾದ್ಯಗಳಿಂದಲೂ ಪೂಜಿಸುತ್ತಾರೆಯೋ ಅವರಿಗೆ ಆ ಮಹಾದೇವಿಯು ಪ್ರತ್ಯಕ್ಷಳಾಗುತ್ತಾಳೆ. ಎಲೈ ಶಿವಶರ್ಮನೆ, ಈ ಪ್ರಕಾರವಾಗಿ ಆ ಶಂಭುವು ಚಂದ್ರನಿಗೆ ವರಗಳನ್ನಿತ್ತು ಅದೇ ಕೈಲಾಸಪುರದಲ್ಲಿಯೇ ಅಂತರ್ಧಾನನಾದನು. ಅಂದು ಮೊದಲುಗೊಂಡು ದ್ವಿಜರಾಜನಾದ ನಿಶಾಕರನು ಈ ಲೋಕದಲ್ಲಿ ತನ್ನ ಸರ್ವವ್ಯಾಪಕವಾದ ಕಿರಣಗಳಿಂದ ದಶ ದಿಶೆಗಳನ್ನು ತಮಸ್ಸು ಮುತ್ತದಂತೆ ಮಾಡಿ ಬೆಳಗುತ್ತಿದ್ದಾನೆ. ಅಯ್ಯ ಬ್ರಾಹ್ಮಣನೇ, ಯಾರು ಸೋಮವಾರ ವ್ರತಗಳನ್ನು ಮಾಡಿದವರೋ ಆ ಪುಣ್ಯಾತ್ಮರೇ ಸೋಮಪಾನ ಮಾಡಿದ ಸೋಮಯಾಜಿಗಳಿಗೆ ಸಮಾನರಾದವರು. ಅವರು ಸೋಮ ಪ್ರಭೆಯೊಡಗೂಡಿದ ವಿಮಾನಗಳಲ್ಲಿ ಕುಳಿತು ಸೋಮಲೋಕಕ್ಕೆ ಹೋಗುತ್ತಾರೆ. ಹೀಗೆ ನಿನಗೆ ನಾವು ನಿರೂಪಿಸಿದ ಈ ಚಂದ್ರೇಶ್ವರನ ಆವಿರ್ಭಾವ ವೃತ್ತಾಂತವನ್ನು, ಅಂತೆಯೇ ಚಂದ್ರನೆಸಗಿದ ತಪೋ ವಿಚಾರವನ್ನು ಯಾವ ಮಾನವನು ಶ್ರದ್ಧಾಭಕ್ತಿಗಳಿಂದ ಕೇಳುತ್ತಾನೆಯೋ ಅವನು ಚಂದ್ರಲೋಕದಲ್ಲಿ ಪೂಜ್ಯ ನೆನೆಸುತ್ತಾನೆ.
ಅಗಸ್ತ್ಯನು ಹೇಳುತ್ತಾನೆ, ಕೆಲವು ಲೋಪಾಮುದ್ರೆಗೆ ಈ ಪ್ರಕಾರವಾಗಿ ಆ ವಿಷ್ಣು ಪಾರ್ಷದರು ಆ ಸ್ವರ್ಗ ಮಾರ್ಗದಲ್ಲಿ ಶಿವಶರ್ಮನಿಗೆ ಶ್ರಮ ಪರಿಹಾರಕವೂ ಸುಖಕರವೂ ಶುಭಕರವೂ ಆದ ಪುಣ್ಯ ಕಥೆಯನ್ನು ಹೇಳುತ್ತಾ ಆ ಚಂದ್ರಲೋಕವನ್ನು ದಾಟಿ ಮುಂದುವರಿದರು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಪೂರ್ವಾರ್ಧದಲ್ಲಿ ಸೋಮಲೋಕ ವರ್ಣನವೆಂಬ 14ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.